ಒಲವು ಮೂಡದಿರಲು ಮನವು ಅರಳದು. ಅಧ್ಯಾಯ 1. ಅರಮನೆಯಂತಹ ಮನೆಯ ಬಾಗಿಲಲ್ಲಿ ನಿಂತಿದ್ದ ನವ ಜೋಡಿಗಳನ್ನು ನೋಡಿದ ಗಜಲಕ್ಷ್ಮಿ ಅವರಿಗೆ ಆಘಾತ ಆಗಿತ್ತು. ತನ್ನ ಒಬ್ಬನೇ ಮಗನ ಮದುವೆಯನ್ನು ಅದ್ಧೂರಿಯಿಂದ ಎಲ್ಲ ಶಾಸ್ತ್ರ ಸಂಪ್ರದಾಯಗಳನ್ನು ಮರೀದೆ ಮಾಡಿ ಮಗ ಸೊಸೆಯನ್ನು ಮನೆ ತುಂಬಿಸ್ಕೋಬೇಕು ಅಂತ ಅಂದ್ಕೊಂಡವರ ಕನಸಿಗೆ ತಣ್ಣೀರೆರಚಿದ್ದ ಅವರ ಮುದ್ದಿನ ಒಬ್ಬನೇ ಮಗ ವಸಿಷ್ಠ ಕಶ್ಯಪ್. ಅವರಿಬ್ಬರನ್ನು ನೋಡಿದವರು ಕೋಪ ಮಾಡಿಕೊಂಡು ಮುಖ ತಿರುಗಿಸಿ ತನ್ನ ರೂಮನ್ನು ಸೇರಿಕೊಂಡ್ರು. ಅಲ್ಲಿದ್ದ ಅವನ ತಂಗಿ ವಾರುಣಿ ಕೂಡ ಮೂತಿ ತಿರುಗಿಸಿ ಹೋದ್ಲು. ತನ್ನ ಮನೆಯವರ ಬಗ್ಗೆ ಮೊದಲೇ ತಿಳಿದಿದ್ದ ವಸಿಷ್ಠ ಹೆಚ್ಚು ತಲೆ ಕೆಡಿಸ್ಕೊಳ್ದೆ ತನ್ನ ಪಕ್ಕದಲ್ಲಿದ್ದೋಳನ್ನು ನೋಡಿ ಬಾ ಅಂತ ಹೆಚ್ಚು ಕಡಿಮೆ ಎಳ್ಕೊಂಡು ಮನೆ ಒಳಗಡೆ ಹೋದ. ಅವನನ್ನೇ ಹಿಂಬಾಲಿಸಿದೋಳು ಅವನು ಹೋದ ರೂಮಿಗೆ ತಾನು ಹೋದ್ಲು. ರೂಮಿಗೆ ಬಂದೋನೆ ಇಷ್ಟು ಹೊತ್ತು ತಡೆ ಹಿಡಿದಿದ್ದ ಕೋಪವನ್ನು ಹೊರಹಾಕ್ದ. ಅವಳ ಹಿಂದಲೇ ಮುಡಿ ಹಿಡ್ಕೊಂಡು, ನನ್ನ ಬಗ್ಗೆ ಏನು ಅಂದ್ಕೊಂಡ್ರಿ ನೀವು? ಸಹಾಯಕ್ಕಾಗಿ ಬಂದರೆ ನನಗೆ ಗಂಟು ಹಾಕಿ ಕಳಿಸಿದ್ರಲ್ಲ ಆ ನಿನ್ನ ಹಾಳಾದ ಊರೋರು. ನಿನ್ನಿಂದ ನನ್ನಮ್ಮ ನನ್ನ ಹತ್ರ ಮಾತಾಡದೆ ಹೋದರು. ಇನ್ನು ನನ್ನ ತಂಗಿ ವರು ಕೂಡ ಹಾಗೆ ಹೋದ್ಲು. ಎಲ್ಲ ನಿನ್ನ ದರಿದ್ರ ಮುಖದಿಂದ. ನೀನು ಯಾವತ್ತಿದ್ರೂ ಈ ವಸಿಷ್ಠನ ಪಾಲಿನ ಅನಿಷ್ಠ ಅಂತ ಅವಳನ್ನು ನೆಲದ ಮೇಲೆ ನೂಗ್ದೋನು ನಿನ್ನ ಮುಟ್ಟಿದ ಕೈಯನ್ನು ಆ್ಯಸಿಡ್ ಹಾಕಿ ತೊಳ್ಕೋಬೇಕು. ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗತ್ತೆ ನನಗೆ ಅಂತ ವಾಶ್ರೂಮ್ ಒಳಗಡೆ ಹೋದ ವಸಿಷ್ಠ. ಅವನ ಮಾತುಗಳನ್ನು ಕೇಳಿದೊಳಗೆ ದುಃಖ ಉಮ್ಮಳಿಸಿ ಬಂದಿತ್ತು. ನೆಲಕ್ಕೆ ನೂಕಿದ ಪರಿಣಾಮ ಮೊಣಕೈ ಟೀಪಾಯಿಗೆ ಬಡ್ಕೊಂಡು ರಕ್ತ ಬರ್ತಿತ್ತು. ಅದನ್ನು ಒರೆಸ್ಕೊಂಡೋಳು ಅಳುತ್ತಲೇ ಎದ್ದು ನಿಂತಳು. ಅಷ್ಟರಲ್ಲಿ ಮನೆ ಕೆಲಸದ ಆಳು ಬಂದು ಕಾರಲ್ಲಿದ್ದ ಲಗೇಜನ್ನು ರೂಮಿನಲ್ಲಿ ಇಟ್ಟು ಹೋಗಿದ್ರು. ಫ್ರೆಶಪ್ ಆಗಿ ಬಂದ ವಸಿಷ್ಠ ನೋಡಿದಾಗ ಅವಳಿನ್ನು ಅಳುತ್ತಾನೆ ಮೂಲೆಯಲ್ಲಿ ನಿಂತಿದ್ದನ್ನು ನೋಡ್ದ. ಅವಳ ಹತ್ರ ಬಂದು ಅವಳ ಕೆನ್ನೆಯನ್ನು ತನ್ನ ಒರಟು ಕೈಗಳಿಂದ ಗಟ್ಟಿಯಾಗಿ ಹಿಡಿದು, ನೋಡು, ಇದು ನನ್ನ ರೂಮ್. ನಿನ್ನ ಜಾಗ ಆ ಸೋಫಾ ಅಥವಾ ಈ ನೆಲ. ಅಷ್ಟೇ ನಿನ್ನ ಯೋಗ್ಯತೆ, ಗೊತ್ತಾಯ್ತಾ? ನಿನ್ನ ಬಟ್ಟೆನ ಈ ಕೊಳಕು ಬ್ಯಾಗಲ್ಲಿ ತಂದಿದೆಯಲ್ಲ, ಇನ್ನು ಆ ಬಟ್ಟೆಗಳು ಎಷ್ಟು ಕೊಳಕಾಗಿದ್ದಾವೋ ಏನೋ. ಥೂ. ನನ್ನ ಮನೆ ಕೆಲಸಕ್ಕೆ ಬರೋರಿಗೂ ಒಂದು ಯೋಗ್ಯತೆ ಅಂತ ಇರುತ್ತೆ. ನಿನ್ನಂತಹ ಯಾವುದೋ ಹಳ್ಳಿ ಕೊಂಪೆಯಲ್ಲಿ ಬೆಳೆದೋಳಿಗೆ ನನ್ನ ಮನೆಯ ಹೊಸಲು ಕೂಡ ತುಳಿಯೋಕೆ ಬಿಡೋದಿಲ್ಲ ನಾನು. ಆ ಯೋಗ್ಯತೆ ಕೂಡ ನಿನಗಿಲ್ಲ. ನಿನ್ನ ಊರಿನವರು ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸು. ಅಲ್ಲಿ ಒಂದೇ ಒಂದು ಮಾತು ನೀನು ಹೇಳಿದರೂ ಸಾಕಾಗಿತ್ತು. ನನ್ನ ಕೈನಿಂದ ತಾಳಿ ಕಟ್ಟಿಸ್ಕೊಂಡು ನೀನು ಇವತ್ತು ಈ ಜಾಗದಲ್ಲಿ ಇರ್ತಾ ಇರಲಿಲ್ಲ. ನೀನು ಬಾಯಿಗೆ ಗಮ್ ಹಾಕ್ಕೊಂಡು ಗರ ಬಡ್ದೋಳ ಹಾಗೆ ಕೂತಿದ್ದೆ. ಈಗ ಅನುಭವಿಸು. ನಾನು ಸಾಯೋವರೆಗೂ ನಿನಗೆ ನನ್ನ ಮನೆಯಲ್ಲಾಗಲಿ ಅಥವಾ ನನ್ನ ಮನಸ್ಸಲ್ಲಾಗಲಿ ಹೆಂಡತಿಯ ಸ್ಥಾನ ನಿನಗೆ ಯಾವತ್ತೂ ಸಿಗೋದಿಲ್ಲ. ನೆನ್ಪಿಟ್ಕೊ. ಆ ಸ್ಥಾನ ಏನಿದ್ರೂ ನನ್ನ ಅಮ್ಮ ಒಪ್ಪಿದ ಹುಡುಗಿ ಜೊತೆಗೆ ಮಾತ್ರನೇ. ನೀನು ನನ್ನ ಮನೆ ಕೆಲಸಕ್ಕೂ ಲಾಯಕ್ಕಿಲ್ಲ. ಆದರೂ ನಿನ್ನನ್ನು ನಾನು ನನ್ನ ಮನೆ ಕೆಲಸಕ್ಕೆ ಇಟ್ಕೋತೀನಿ. ನಿನ್ನ ಆ ಹಾಳಾದ ಹಳ್ಳಿ ಜನಕ್ಕೆ ಮಾತ್ರ ನಾನು ನೀನು ಗಂಡ ಹೆಂಡ್ತಿ. ಅದರಿಂದ ಆಚೆಗೆ ನಾವಿಬ್ಬರು ಏನೇನೂ ಅಲ್ಲ. ನನ್ನ ಮನೆಯ ಕೆಲಸದವಳು ನೀನು ಅಷ್ಟೇ ಅಂತಂದ. ಹಾಗಾದರೆ ವಸಿಷ್ಠ ಯಾರು? ಅವನು ಮದುವೆ ಆಗಿರೋ ಹುಡುಗಿ ಯಾರು? ಇಷ್ಟ ಇಲ್ಲದೆ ಮದುವೆಯನ್ನು ಮನೆಯವರ ಬಲವಂತಕ್ಕೆ ಆಗಿದ್ದಾನೆ ಅಂತ ಅಂದ್ಕೊಂಡ್ರೂ ಈ ಮದುವೆ ಅವರ ತಾಯಿಗೆ ಇಷ್ಟ ಇಲ್ಲ. ಹಾಗಾದರೆ ವಸಿಷ್ಠ ಮತ್ತು ಆ ಹುಡುಗಿಯ ನಡುವೆ ಮದುವೆಯಾಗೋಕೆ ನಡೆದ ಘಟನೆಗಳಾದರೂ ಏನು? ನಿರೀಕ್ಷಿಸಿ ಮುಂದಿನ ಸಂಚಿಕೆಗಳಲ್ಲಿ. ಸ್ನೇಹಿತರೆ, ಹೊಸ ಕಥೆ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.